ನಾವ್ ಎಲ್ಲಿಗೆ ಹೋಗ್ತಾ ಇರೋದು ಅಂದ್ರೆ ಚೈತ್ರ ಊರು ಉಡ್ದಮನ್ಕೆ ಅಂದ್ರೆ ನಮ್ಮ ಅತ್ತೆಯವ್ರ ಊರು ಕಾಡದೇವಂಡಳ್ಳಿ ಹೋಗ್ತಾ ಇರೋದು. ನೋಡ್ರೆ ಇದಾದ್ರೆ ದಳಸ್ನೂರಿಂದ ಕಾಡದೇವಂಡಳ್ಳಿ ಒಂದ್ 3-4 ಕಿಲೋಮೀಟರ್ ಆಗ್ತದ ಆಸೆ. ಉಡ್ದಮನ್ಕ್ ಹೋಗ್ತಾ ಇದ್ದಿದ್ಕ ಚೈತ್ರ ಅಂತ ಫುಲ್ ಖುಷಿಗೆ ಇದ್ಲು. ನೋಡ್ರೆ ಇಲ್ಲಿ ಕೂತ ನೋಡಲ್ಲ ಚೈತ್ರ ತಂಗಿ ನರ್ಸಿಂಗ್ ಮಾಡಿಂದು ಕೆಲ್ಸಕ್ಕೆ ಹೋಗ್ತಾವಳೆ. ಆದ್ರೆ ಭಾನುವಾರ ಆಗಿರೋದಕ್ಕ ಮನೆಗೆ ಬಿದ್ದವಳೆ. ಈ ಮೇಡಮ್ ನಾದ್ರೆ ಚೈತ್ರ ಎರಡನೇ ತಂಗಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಂದು ಬೆಂಗಳೂರಾಗ ಕೆಲ್ಸಕ್ಕೆ ಹೋಗ್ತಾವಳೆ. ಭಾನುವಾರ ಆಗಿರೋದಕ್ಕ ಈ ಮೇಡಮ್ ಊರಿಗೆ ಬಂದಿರೋದು ಆಸೆ. ಭಾನುವಾರ ಆಗಿರೋದಕ್ಕ ಇಬ್ರು ಹೆಣ್ಮಕ್ಳು ಮನೆಗೆ ಇದ್ರು. ಸಾಲದಕ್ಕೆ ಚೈತ್ರ ಕೂಡ ಕರ್ನೋಗಿದ್ನೆ. 3 ಮಕ್ಳು ಶೇರು ಪಟ್ಕೆ ನಮ್ಮ ಮಾವನ್ಗಂತೂ ಫುಲ್ ಖುಷಿ ಆಗೋಗಿತ್ತು ಇವತ್ತು. ನಮ್ಮ ಮಾವನ್ಗಂತೂ ದೊಡ್ಡ ಮಗಳು ಮುದ್ದು ಮಗಳು ಚೈತ್ರನೇ. ನೀವೇ ನೋಡ್ರೆ ಚೈತ್ರ ಎಷ್ಟು ಹೊಡಿತಾ ಇದ್ರು ಕೂಡ ನಮ್ಮ ಮಾವನ್ ನೆಗ್ದವನ ಆಸೆ. ಇನ್ನೊಂದ್ ಪಕ್ಕ ನಮ್ಮ ಮತ್ತೆ ಆದ್ರೆ ಮೂಲೆಯಾಗ ಮಸಾಲ ಗೊಂಬ್ಲಿಕ್ಕಿದ್ಲು. ಅದಕ್ಕೂ ಚೈತ್ರ ಕೂಡ ಹೋಗಿ ಹೆಲ್ಪ್ ಮಾಡ್ತಾ ಇದ್ಲು. ಹೌದು ನಮ್ಮ ಅತ್ತೆಯವರು ಅಂತೇಳಿ ನಿಮ್ಗಿನ್ನ ತೋರಿಸಿಲ್ಲ. ಇಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡಿದೇ ಇಲ್ಲ ಅಂತೇಳಿ ಕೈಯಾಗ ಹೆಸರಿಡ್ತೀನಿ ಅಂತೇಳಿ ಕಡೆಗೆ ಹೆಸರೈತೆ ಮನೆಯವಳಲ್ಲ ನಮ್ಮ ಅತ್ತೆ ಐತೆ ಮನೆ ಚೈತ್ರ ಆದ್ರೆ ಹೆಸರಾಕಿ ಅಂದ್ರೆ ಏನ್ ಗೊತ್ತಾಗ್ತದೆ ಉಪ್ಪು ಖಾರ ಹಿಡಿದಿರೋದು ಪೀಸ್ಗೆ ತಿಂದ್ರೆ ಗೊತ್ತಾಗ್ತದೆ ಅಂತ ಹೇಳಿದ್ದೆ. ಒಂದ್ ತಟ್ಟಾಗ ಪೀಸ್ಗೆ ಹಾಕಿಂದ ಎಲ್ಲಾರ್ಗೂ ತಿನ್ಸ್ತಾ ಇದ್ಲು. ಅದೇ ಅರ್ಧಂಬರ್ಧ ಹೊಟ್ಟೆ ತುಂಬ ಆಯ್ತು. ಅದಾದ್ನಂಕ ಮುದ್ದಿಕೆ ಚಿಕನ್ ಕಂತೂ ಸೂಪರ್ ಗೆ ಇತ್ತು. ನೋಡ್ರೆ ಈ ರೈಸ್ ಎಷ್ಟು ಗಟ್ಟಿಗೆ ಮಾಡೋರು. ಇದು ಮಾಡಿರೋದು ಚೈತ್ರ ಎರಡನೇ ತಂಗಿ ಅಂದ್ರೆ ಈ ಮೇಡಮ್ನೆ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ಲಲ್ಲ ಅದಕ್ಕೆ ರೈಸ್ ಕೂಡ ಕಾಂಕ್ರೀಟ್ ಮಾಡ್ದಂಗ್ ಮಾಡಕ್ ಅವಳ ಆಸೆ. ನೋಡ್ರೆ ಎಷ್ಟೇ ಮೀಟ್ ಇದ್ರೂ ಕಳ್ಳಿಗೆ ಸೊಟ್ಟೋಯ್ತು ಅದೇ ಹೊರತು ರೈಸ್ ಮಾತ್ರ ಬರ್ತಾ ಇಲ್ಲ. ಕಡಿಕ ಅದೇ ಬಾದೆ ಬಿದ್ದು ರೈಸ್ ತಟ್ಟೆಗೆ ಹಾಕೇನೆ. ಚಿಕನ್ ತಿಂದಿರೋದಕ್ಕ ಕೌಸು ವಾಸನ ಹೋಗ್ಲಿ ಅಂತೇಳಿ ಅಡಿಕೆಲಿ ಕೂಡ ಹಾಕೇನೆ. ಹೌದು ಎಲ್ಲಾರ ಬಗ್ಗೆ ಹೇಳಿದ್ನಿ ಇವನ್ ಬಗ್ಗೆ ಮಾತ್ರ ಹೇಳಲ್ಲ. ಇವನ್ ಹೆಸರು ಪಮ್ಮಿ ಆದ್ರೆ ಟಿಟಿಲಿ ಮಾಡೋದ್ರಾಗ ಏನಿಲ್ಲ ಕಮ್ಮಿ. ನೀವೇ ನೋಡ್ರೆ ಒಂದ್ ಕಣ್ಣಿಗೆ ತೆಗಿಸ್ಕೊಂಡ್ ಬಂದಿದ್ನ ಕಡಿಕೆ ಆಪರೇಷನ್ ಮಾಡಿ ಆ ಕಣ್ಣೆ ತೆಗ್ದಾಗಬೇಕಾಯ್ತು. ಆ ಒಂದು ಟಿಟಿಗ್ಲವನು ಸರಿ ಅಂತೇಳಿ ಎಲ್ಲಾರ್ಗೂ ಬಾಯ್ ಮಾಡ್ಬಿಟ್ಟು ಅದಾದ್ನಾಗ ಅಲ್ಲಿಂದ ನಾವು ಸೀದಾ ಊರಿಗೆ ಬಂದಾಕಿದ್ವಿ.